ಈ ಕಡೆ ಬ್ಯಾರಿಕೇಡ್ ಹಾರಿಸ್ಬಿಟ್ಟು ಈ ಕಡೆ ಬಂದೆ ಇವಾಗ. ಸರ್ ನಿಹಾಲ್ ಹೋಮ್ ಸ್ಟೇಯಲ್ಲಿ ಬಿಸ್ಲೆ ಘಾಟ್ ಕಡೆ ಹೊರಟಿದ್ದೀವಿ ಇವಾಗ. ವಾವ್, ಹೆಂಗಿದೆ ನೋಡಿ, ಸಕ್ಕತ್ತಿಲ್ಲ. ಮಸ್ತ್. ಹಾಯ್ ಗೈಸ್, ಸಕಲೇಶ್ಪುರ ಕಡೆ ಹೊರಟಿದ್ದೀನಿ. 6:30 ಬೆಳಿಗ್ಗೆ 4 ಗಂಟೆಗೆ ಅರೌಂಡ್ 4 ಗಂಟೆ ಬಿಟ್ಟಿದ್ದು. ಸೊ ಇನ್ನೊಂದು 130 ಕಿಲೋಮೀಟ್ರ್ ಇದೆ. 8:30ಗೆ ರೀಚ್ ಆಗ್ತೀನಿ ಆಲ್ಮೋಸ್ಟ್. ಹಿರಿಸಾವೆ ಹತ್ರ ಇದ್ದೀನಿ. ಅಲ್ಲಿ ಹೋಗಿ ಸಕಲೇಶ್ಪುರ ತುಂಬ ಪ್ಲ್ಯಾನ್ಸ್ ಇದೆ, ನೋಡೋಣ. ಪಟ್ಲ ಬೆಟ್ಟ, ಅದೇ ರೀತಿ ನಮ್ಮ ಇನ್ನೊಂದು ಯಾವುದು ಹೆಸರು ಮರೆತೋಗ್ತಾ ಇದೆ, ತುಂಬ ಇದೆ, ಅದೆಲ್ಲ ನೋಡಬೇಕು. ಓಕೆ, ಯಾವುದಾದ್ರೂ ಒಂದು ಪೀಕ್ಗೆ ಬೈಕ್ ಕರೆಸ್ಬೇಕು ಅಂತ ತುಂಬ ಆಸೆ ಇದೆ, ನೋಡಬೇಕೇನಾಗುತ್ತೆ ಅಂತ. ಬೆಂಗಳೂರಿಂದ ಸ್ವಲ್ಪ ಅಗ್ರೆಸಿವ್ ಆಗಿ ಓಡಿಸ್ಕೊಂಡು ಬಂದೆ, ಇವಾಗ ಸ್ವಲ್ಪ ಸ್ಲೋ ಡೌನ್ ಮಾಡೋಣ ಅಂತ. ಜಾಸ್ತಿ ಅಗ್ರೆಸಿವ್ನೆಸ್ ಒಳ್ಳೆಯದಲ್ಲ. ಒಂದು 10 ಕಿಲೋಮೀಟ್ರಲ್ಲಿ ಸಕಲೇಶ್ಪುರ, ಅದರ ನಂತರ ನಮ್ಮ ಹೋಮ್ ಸ್ಟೇಗೆ ಒಂದು 44 ಕಿಲೋಮೀಟ್ರ್ ಇದೆ. ಪೃಥ್ವಿನೂ ಬರ್ತಾ ಇದ್ದಾರೆ ಆ ಕಡೆಯಿಂದ. ಸ್ವಲ್ಪ ಲೇಟ್ ಆಗುತ್ತೆ, ರೋಡ್ ಚೆನ್ನಾಗಿಲ್ಲ. ನಾನು ಹಾರ್ಡ್ಲಿ ಇನ್ನು 1 ಅವರಲ್ಲಿ ರೀಚ್ ಆಗ್ತೀನಿ. ರೆಕಾರ್ಡ್ ಮಾಡೋದು ಮರ್ತ್ಬಿಡ್ತೀನಿ. ಆ ಕಡೆ ಕನ್ಸ್ಟ್ರಕ್ಷನ್ ಸೈಡಲ್ಲಿ ಬರ್ತಾ ಇದ್ದೆ, ಈ ಕಡೆ ಬ್ಯಾರಿಕೇಡ್ ಹಾರಿಸ್ಬಿಟ್ಟು ಈ ಕಡೆ ಬಂದೆ ಇವಾಗ. ಸೊ ಇದೆಲ್ಲ ರೆಕಾರ್ಡೇ ಮಾಡಲ್ಲ ನಾನು, ಏನೂ ಗೊತ್ತಾಗಲ್ಲ. ಮಸ್ತಾಗಿದೆ ಅಲ್ಲ ವ್ಯೂ. ಸಿ, ಇದು ರೋಡು ಕಂಪ್ಲೀಟಾಗಿ ಕಿತ್ತೋಗಿದೆ, ಅಂಡರ್ ಕನ್ಸ್ಟ್ರಕ್ಷನ್. ಇದರಲ್ಲಿ ನಾವು 30 ಕಿಲೋಮೀಟ್ರ್ ಹೋಗೋಕ್ಕೆ 40 ಮಿನಿಟ್ಸ್ ತೋರಿಸ್ತಾ ಇದೆ. ಅಂದರೆ ನಮ್ಮ ಬಾಸ್ ಬರೋದು ಇನ್ನೊಂದು ಅವರ್ ಲೇಟ್ ಆಗ್ಬೋದು. ಆ ಕಡೆನೂ ರೋಡ್ ತುಂಬ ಕಿತ್ತೋಗಿದೆ ಅಂತೆ. KSRTC ಹಿಂದ್ಗಡೆ ಲ್ಯಾಪ್ಟಾಪ್ ಇದೆ, ಅದರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ಹೋಗಬೇಕು. ಯಾವ ಬೆಟ್ಟ ನೋಡಿದರೂ ವ್ಯೂ ಪಾಯಿಂಟ್ ಥರನೇ ಕಾಣ್ತಾ ಇದೆ, ಬಟ್ ಗ್ರೀನ್ರಿ ಮಸ್ತಾಗಿದೆ ಇಲ್ಲಿ. ಇನ್ನೂ ಒಂಥರ ಚೆನ್ನಾಗಿದೆ ರೋಡು, ಗದ್ದೆಗಳ ಮಧ್ಯೆ ಮಸ್ತಾಗಿದೆ ಅಲ್ಲ ಗುರು. ಬೇಗ ತೊಗೊಂಡು ಹೋಗ್ಬೋದಾ ಗೊತ್ತಿಲ್ಲ, ಮಸ್ತಾಗಿತ್ತು ಅದು ಮಾತ್ರ. 10 ನಿಮಿಷ ಹೋಮ್ ಸ್ಟೇಗೆ ರೀಚ್ ಆಗ್ತೀವಿ. ಅಲ್ಲಿ ರಿಫ್ರೆಶ್ ಆಗಿಬಿಟ್ಟು ಮುಂದಿನ ಪಯಣ. ಹಾಗೆ ಹೆಲ್ಮೆಟ್ ಅಷ್ಟೊಂದು ಸೆಟ್ ಆಗಿಲ್ಲ ನನ್ನ ತಲೆಗೆ, ಇಲ್ಲ ಒಂದು ಪಾಯಿಂಟಲ್ಲಿ ಉರಿತಾ ಇದೆ. ಎಲ್ಲ ಬಸ್ಗೂ ಪೂಜೆ ಮಾಡಿಬಿಟ್ಟಿದ್ದಾರೆ. ಆಯುಧ ಪೂಜೆ, ದಸರಾ ಆಯುಧ ಪೂಜೆ. ಕೋಲ್ಡ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಈ ವೆದರಲ್ಲಿ. ವಾವ್, ನೈಸ್ ವ್ಯೂ. ಸರ್ ನಿಹಾಲ್ ಹೋಮ್ ಸ್ಟೇಯಲ್ಲಿ ಇದೇನಾ? ಪೃಥ್ವೀಶ್ ಅಂತ ಬುಕ್ ಮಾಡಿದ್ರಲ್ಲ? ಹಾಂ, ಅವ್ರು ಬರ್ತಾರೆ, ನನ್ನ ಫ್ರೆಂಡ್. ಇದು ನಾವು ಫಸ್ಟ್ ಡೇ ತಗೊಂಡಿರೋ ರೂಮ್ ಇವಾಗ ಸಕಲೇಶ್ಪುರದಲ್ಲಿ. ಸೊ ರೂಮ್ ಚೆನ್ನಾಗಿದೆ. ರೂಮ್ಗಿಂತ ಚೆನ್ನಾಗಿರೋದು ಬಾಲ್ಕನಿ. ಏನಕ್ಕಂದರೆ ಇಲ್ಲಿಂದ ಕುಮಾರ ಪರ್ವತ ಕಾಣಿಸ್ತಾ ಇದೆ ನಮಗೆ. ಹಾಗೆ ಈಚೆ ಕಡೆ ಒಂದು ಪೀಕ್ ಕಾಣಿಸ್ತಾ ಇದೆ, ಯಾವುದಂತ ಗೊತ್ತಿಲ್ಲ. ಬಾಲ್ಕನಿ ಮಾತ್ರ ಮಸ್ತಾಗಿದೆ. ಸೊ ನಾನು ರೀಚ್ ಆದೆ, ಪೃಥ್ವಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಅವರು ಒಂದು ಫ್ಯೂ ಮಿನಿಟ್ಸಲ್ಲಿ ರೀಚ್ ಆಗ್ತಾರೆ. ಬಂದಮೇಲೆ ಎಲ್ಲ ಸೆಟಪ್ ಮಾಡಿಕೊಂಡು ಸುತ್ತಾಡೋಕೆ ಹೋಗಬೇಕು. ಸಿಗೋಣ ಮತ್ತೆ. ಹಾಯ್ ಗೈಸ್, ಬಿಸ್ಲೆ ಘಾಟ್ ಕಡೆ ಹೊರಟಿದ್ದೀವಿ ಇವಾಗ. ಮುಗಿಸ್ಕೊಂಡು ನಂತರ ಪಟ್ಲ ಬೆಟ್ಟ, ಗವಿ ಬೆಟ್ಟ ಹೋಗಿ ಅಂತ ರೆಕಮೆಂಡ್ ಮಾಡ್ತಾ ಇದ್ದಾರೆ, ಅದನ್ನು ಮುಗಿಸ್ಬೇಕು. ಬಿಸಿಲಿದೆ, ಬಟ್ ನಿನ್ನೆನೂ ಸಂಜೆ ಮೇಲ್ಗಡೆ ಹೆವಿ ಮಳೆ ಅಂತ ಇದ್ದರು. ಸೊ ಮಳೆ ಬಂದರೆ ಸ್ವಲ್ಪ ಇರಿಟೇಟ್ ಆಗುತ್ತೆ ಟ್ರೆಕ್ಕಿಂಗ್ ಎಲ್ಲ ಮಾಡೋದಕ್ಕೆ. ಸೊ
ಸೊ ಹೋಪ್ ಇವತ್ತೇನು ಬರಲ್ಲ ಅಂದ್ಕೊತೀನಿ. ಇಲ್ಲೇನೋ ಒಂಥರ ಕೀಟಗಳಿವೆ, ಏನೋ ಒಂಥರ ಹೆಲಿಕಾಪ್ಟರ್ ಅಂತ ಏನೋ ಒಂಥರಲ್ಲ ಆ ಥರದವು ಮುಖಕ್ಕೆ ಹೊಡಿತವೆ. ವೈಸರ್ ಹಾಕ್ಕೊಂಡು ಓಡಿಸ್ಬೇಕು. ಒಂದು ಜಸ್ಟ್ ಹೆಲ್ಮೆಟ್ ಒಳಗಡೆ ಬಂದು ಹೋಯಿತು. ಆ ಥರ ಕಚ್ಚದೇ ಇರೋ ಕೀಟ ಆದರೆ ಪರವಾಗಿಲ್ಲ. ಏನಾದರೂ ಕಣ್ಜ ಈ ಥರದ್ದೇನಾದರೂ ಬಂದುಬಿಡ್ತು ಅಂದರೆ ಮುಗೀತು, ಮಕಾಮುತಿ ಉಚ್ಚಿಬಿಡ್ತವೆ. ಅದರಿಂದ ವಾವ್ ಹೆಂಗಿದೆ ನೋಡಿ, ಮಸ್ತಲ್ಲ. ಇದೇ ಕುಮಾರ ಪರ್ವತ ಅವಾಗ ನೋಡಿದ್ದು, ಅಥವಾ ಇದೇ ಅನ್ಕೊತೀನಿ ನಾನು, ನಮ್ಮ ಸ್ಟೇಯಿಂದ ನೋಡಿದ್ದು. ಈ ಕ್ಯಾಮ್ರಾದಲ್ಲಿ ತುಂಬ ಚಿಕ್ಕದಾಗಿ ಕಾಣುತ್ತೆ, ಬಟ್ ಮಸ್ತಾಗಿದೆ. ಈಗ ಒಂದು ಪಟ್ಲ ಬೆಟ್ಟ ಟ್ರೆಕ್ ಇದೆ, ಬೈಕ್ ಬಿಡಲ್ಲ, ಜೀಪು ಬಿಡ್ತಾರ ಇಲ್ಲ ಗೊತ್ತಿಲ್ಲ. ಈಗ ಟ್ರೆಕ್ ಮಾಡೋದೇ ಬೆಟರ್ ಅಂದ್ಕೊತೀನಿ. ಏನಕ್ಕಂದರೆ ಲಾಸ್ಟ್ ಟೈಮ್ ನೀವು ನೋಡಿರ್ಬೋದು ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲೆಲ್ಲ ಗಲಾಟೆ ಆಗಿತ್ತು, ಬೈಕರ್ಸ್ಗೆಲ್ಲ ಹೊಡೆದ್ಬಿಟ್ಟು 2-3 ಜನ ಜೀಪ್ ಅವ್ರನ್ನ ಜೈಲ್ಗೆ ಹಾಕಿದ್ರು. ಸೊ ಅದರ ನಂತರ ಜೀಪು ಬಿಡ್ತಾಯಿಲ್ಲ, ಬೈಕ್ ಏನು ವೆಹಿಕಲ್ ಯಾವುದು ಬಿಡ್ತಾಯಿಲ್ಲ ಅಂತ ಕೇಳಿದ್ದೀನಿ, ಬಟ್ ಗೊತ್ತಿಲ್ಲ. ಹೆವಿ ಕರ್ವ್ ಇದೆ ಗುರು. ನಮ್ಮದು ಬೈಕಲ್ಲಿ ಬ್ರೇಕ್ ಕಾನ್ಫಿಡೆನ್ಸ್ ಇಲ್ಲ, ಅದರಿಂದ ಅಷ್ಟೊಂದು ಬಗ್ಸೋಕ್ಕೆ ಭಯ ಆಗುತ್ತೆ. ಯಾಕಂದರೆ ತುಂಬ ಬೇಗ ಸ್ಕಿಡ್ ಆಗುತ್ತೆ ನನ್ನ ಬೈಕು. ಸೊ ಗೇರಲ್ಲೇ ಕಂಟ್ರೋಲ್ ಮಾಡಬೇಕು, ಅದರಿಂದ ಕಾನ್ಫಿಡೆನ್ಸೇ ಬರಲ್ಲ. ಸಿಂಗಲ್ ಚಾನಲ್ ABS ಪ್ಲಸ್ ಫ್ರಂಟ್ ABS ಅಷ್ಟೊಂದೇನು ಕಾನ್ಫಿಡೆನ್ಸ್ ಕೊಡ್ತಾ ಇಲ್ಲ. ಅದರಿಂದ ಬಿಸಿಲೆ ಘಾಟ್, ಚಿಕ್ಕ ಘಾಟ್ ಅನ್ಕೊತೀನಿ. ಇದು ಅಷ್ಟೇನು ಚಿಕ್ಕದಿಲ್ಲ, ದೊಡ್ಡ ಇದೆ, ಆಗುಂಬೆ ಥರನೇ ಇದೆ ಆಲ್ಮೋಸ್ಟ್. ನಮ್ಮ ಸ್ಟೇ ಓನರು ಗವಿ ಬೆಟ್ಟಕ್ಕೆ ಹೋಗಿ ಅಂತ ತುಂಬ ಫೋರ್ಸ್ ಮಾಡ್ತಾಯಿದ್ರು, ಚೆನ್ನಾಗಿದೆ ಅಂತ. ಮ್ಯಾಪಲ್ಲಿ ನಮಗೆ 30 ಕಿಲೋಮೀಟ್ರ್ ತೋರಿಸ್ತಾ ಇದೆ, ಬಟ್ ಅವರೇನೋ ಶಾರ್ಟ್ ಕಟ್ ಇದೆ 9 to 10 ಕಿಲೋಮೀಟ್ರನೂ ಆಗುತ್ತೆ ಅಂತ ಇದ್ದಾರೆ, ನೋಡಬೇಕು. ಘಾಟ್ ಸೆಕ್ಷನಲ್ಲಿ ರೋಡ್ ಚೆನ್ನಾಗಿರೋದಂದರೆ ಆಗುಂಬೆ ಒಂದೇ ಅಂದ್ಕೊತೀನಿ. ಎಲ್ಲ ಕಡೆ ಕಿತ್ತಿದ್ದೋಗಿದೆ ಗುರು. ಆಗುಂಬೆಲ್ಲಿ ಹೆವಿ ವೆಹಿಕಲ್ ಬಿಡಲ್ಲ, ಅಂದರೆ ಕಟ್ ಮಾಡೋಕ್ಕಾಗಲ್ಲ ಅಂತ ಹೆವಿ ವೆಹಿಕಲ್ ಬರಲ್ಲ, ಅದರಿಂದ ಮೇ ಬಿ ಅದಕ್ಕಿರ್ಬೋದು. ಮತ್ತು ಹುಲಿಕಲ್ ಹೋಗಿದೆ, ಚಾರ್ಮಾಡಿ ಹೋಗಿದೆ, ಬಿಸಿಲೇನೂ ಹೋಗಿದೆ. ಇವಾಗ ಬಿಸಿಲಿಗೆ ವ್ಯೂ ಪಾಯಿಂಟ್ ಇಲ್ಲಿ ಸಿಕ್ತು. ಬಿಸ್ಲೆ ಘಾಟ್ ಅಲ್ಲ, ಕರೆಕ್ಟ್ ರೋಡ್ ಇಪ್ಪು ಘಾಟ್ ಅಂದರೆ ಆಗುಂಬೆ ಒಂದೇ ಅನ್ಸುತ್ತಲ್ಲ. ಎಲ್ಲೂ ಹೊಂಡ ಕಂಡು ಹೇಳ್ದೆ. ಕ್ರಾಸ್ ಮಾಡ್ತಿದ್ದೀರಾ? ಹಾಂ, ಯೂಟ್ಯೂಬಿಗೆ. ಅದು ಅರ್ಧ ಬಿಸಿಲು ಅರ್ಧ ಇದೆ, ಹಿಂಗಿದೆಲ್ಲ ಹಂಗೆ ಇರ್ತದೆ, ಚಂದ ಸಕ್ಕತ್ತಿಲ್ಲ. ಮಸ್ತ್. ಪೀಕ್ ಯಾವ್ದು ಹೇಳಿ? ಅದು ಫಾಲ್ಸ್ ಕಾಣಿಸ್ತಾ ಇದೆ. ಹಾಂ, ಕುಮಾರ ಪರ್ವತ ಅಥವಾ ಪ್ಲ್ಯಾನ್ ಮಾಡ್ಕೊಳಕ್ಕೆ ಅದಕ್ಕೆ ನನ್ನ ಪ್ಲ್ಯಾನ್ ಇತ್ತು. ಬಿಸ್ಲೆ ವ್ಯೂ ಪಾಯಿಂಟ್ ಮುಗೀತು. ಜನ ಸ್ವಲ್ಪ ಜಾಸ್ತಿ ಇದ್ದರು, ಜಾಸ್ತಿ ಕ್ರಿಯೇಟಿವ್ ಆಗಿ ಏನು ಫೋಟೋ ತೆಗಿಯೋಕ್ಕೆಲ್ಲ ಆಗಲ್ಲ, ಟೈಮ್ ಸಿಗಲ್ಲ. ಹಾಗೆ ಇನ್ನೊಂದು ವಿಷಯ, ನಾನೇನು ಟ್ಯಾಂಕ್ ಬ್ಯಾಗ್ ತೊಗೊಂಡಿದ್ದೀನಿ, ಅದು ಗಾರ್ಡಿಯನ್ ಗೇರ್. ಸೊ ಸದ್ಯ ಈಗ ಬ್ಯಾಕ್ ಪ್ಯಾಕ್ ಥರ ಯೂಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಒಂಥರ ಚೆನ್ನಾಗಿದೆ, ಸ್ವಲ್ಪ ದೊಡ್ಡ ಇದೆ, ಅದರಿಂದ ಟರ್ನ್ ಮಾಡಬೇಕಾದ್ರೆ ಹಾರ್ನ್ ಹೊಡೆಯುತ್ತೆ. ಅದನ್ನೊಂದು ಬಿಟ್ಟರೆ 28 ಲೀಟ್ರ್ ಮಸ್ತಾಗಿದೆ. ಇದು ಏನು ಮೌಂಟಿಂಗ್ ಪ್ಯಾಡ್ ಕೊಟ್ಟಿರೋದ್ರಿಂದ ಯಾವಾಗ ಬೇಕೋ ಆವಾಗ ಕ್ವಿಕ್ಕಾಗಿ ಮೌಂಟ್ ಅಥವಾ ಅನ್ಮೌಂಟ್ ಮಾಡ್ಕೋಬೋದು. ರೈನಾಕ್ಸಲ್ಲಿ ಇದು ಸಿಗೋಲ್ಲ, ಆದ್ದರಿಂದ ನಾನು ರೈನಾಕ್ಸ್ ಬಿಟ್ಟು
ಗಾರ್ಡಿಯನ್ ಗೆಟ್ಸ್ಗೆ ಹೋಗಿದ್ದು. ಓಕೆ, ಇವಾಗ ಪಟ್ಲ ಬೆಟ್ಟ ಟ್ರೆಕ್ಕಿಂಗ್ ಮಾಡಬೇಕಾ, ಜೀಪ್ ಸಿಗುತ್ತಾ ನೋಡಬೇಕು. ಬೈಕ್ ಅಂತೂ ಬಿಡಲ್ಲ. ಲೆಟ್ಸ್ ಸಿ.